ಈ ತರ ದಾರಿನಿಲ್ಲ, ಹೆಂಗಿರ್ತದೆ ಹಿಂಗಿದ್ರೆ ಹೆಂಗ್ ಹತ್ಬಿಡ್ತೀಯಾ? ಸ್ಟಾರ್ಟಾಗಿ ಈಗ ಸಿಲೋಡಿ 50 ಮೀಟ್ರು ಹತ್ತಿಲ್ಲ ನಾವಿನ್ನು, ಇಷ್ಟಕ್ಕೆ ಸುಸ್ತಾಗಿ ನಮ್ಮಪ್ಪ. ಬೇಕೆ ಕುರಿ ಕಾಯಕ್ ಹೋಗ್ತೀವಲ್ಲ, ಕಾಡು ಕರ್ಕೊಂಡು ತಗೊಂಡು ಹೋಗ್ತೀವಲ್ಲ, ಹೊಡ್ಕೊಂಡು ಹೋಗ್ತೀವಲ್ಲ ಯಾವಾಗ ಊರಲ್ಲಿದ್ದಾಗ. ಹಂಗೆ ಭಯ, ದೆವ್ವಾಗಿವ ಬಂದು ಮೆಟ್ಕೊಬಿಡುತ್ತೆ ಮೈ ಮೇಲೆ ಅಂತ. ಅದಕ್ಕೆ ಮಕ್ಕಳೇ ಅಲ್ವಾ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಗೈಸ್. ಏನಂತಂದರೆ, ನಾನು ಇವತ್ತು ನಮ್ಮ ಅಪ್ಪಾಜಿ ಸೇರಿ ಒಂದು ಜಾಗಕ್ಕೆ ಹೊರಟಿ ಆಲ್ರೆಡಿ ಬಂದಿದ್ದೀವಿ ಗೈಸ್. ನಿಮಗೆ ಹೊರಡೋದು ಬರೋದೆಲ್ಲ ತೋರ್ಸೋದು ಸರಿ ಹೋಗಲ್ಲ ಅಂಥೇಳಿ ಡೈರೆಕ್ಟ್ ಸ್ಪಾಟ್ ಹತ್ರನೇ ಕರ್ಕೊಬಂದಿದ್ದೀನಿ ನಮ್ಮ ಅಪ್ಪನ. ಈಗ ನಾವೇನು ಮಾಡ್ತೀವಿ, ಆ ಬೆಟ್ಟ ಕಾಣ್ತಿದ್ದಿಲ್ಲ, ಆ ಬೆಟ್ಟಕ್ಕೆ ಹತ್ತಬೇಕು ಗೈಸ್. ನಮ್ಮ ಅಪ್ಪಾಜಿ ನಾವು ಆಲ್ರೆಡಿ ಕರ್ಕೊಬಂದು ಅಲ್ಲಿ ಕೆಳಗೆ ಗಾಡಿ ನಿಲ್ಲಿಸಿ ನಾನು ಹೋಗ್ತಿರೋದು. ನಮ್ಮ ಅಪ್ಪ ಅಲ್ಲಿ ಮುಂದೆ ಹೋಗಿದ್ದಾರೆ. ಹಂಗಾಗಿ ನಮ್ಮ ಅಪ್ಪಾಜಿಗೆ ಇವತ್ತು ರಜೆ ಆಯ್ತಲ್ಲ ಆಫೀಸು, ಇವತ್ತು ನಾಳೆನೂ ರಜನ ಅಂತ ಐ ಥಿಂಕ್. ಹಂಗಾಗಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಎಲ್ಲ ನಿಂತ್ಕೊಂಡಿತ್ತು ನಮ್ಮ ಅಪ್ಪಾಜಿಗೆ ಇವತ್ತು ಸುಮಾರು ವರ್ಷಗಳೇ ಆಗೋ, ಸುಮಾರು ಜಮಾನೇ ಹೋಗ್ಬಿಟ್ಟಿದ್ವಿ ಇಂಥ ಜಾಗಕ್ಕೆಲ್ಲ ಬಂದು. ಹಂಗಾಗಿ ಇವತ್ತು ಸುಮಾರು ದಿವಸದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಏನಪ್ಪ, ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಯಾವತ್ತೂ ಹೋಗೇ ಇರಲಿಲ್ಲ ತಾನೆ. ಇಲ್ಲ, ಹಂಗಾಗಿ ಇವತ್ತು ಕರ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದೀನಿ. ಬಿಡ್ತಾರ ಇಲ್ವಾ ಅಲ್ಲಿಗೆ? ಬನ್ನಿ ಮೇಲೆ ಹತ್ಬೇಕು ಗುರು ಇಲ್ಲಿಂದ. ನಮ್ಮ ಅಪ್ಪಾಜಿಗೆ ಹೇಳ್ದೆ, ನಿನ್ನ ಕೈಲಿ ಆಗುತ್ತೆ ಅನ್ನೋದಾದರೆ ಹೋಗೋಣ ಹತ್ತಕ್ಕೆ. 3-4 ಸರಿ ಕೇಳಿದ್ದೀನಿ, ಹೂ ಅಂದರೆ ಹೂ ಅಂತೂ. ಹಂಗಾಗಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇಷ್ಟಕ್ಕೊಂದು ಹತ್ತಕ್ಕಾಗುತ್ತೆ ನಿಮಗೆ? ಈ ಥರ ಇರೋದು ಎಲ್ಲೋಡಿ, ಎಲ್ಲಿ ತನಕ ಇದೆ ಅದಿನ್ನ. ಮತ್ತು ಉಸಿರು ಹಿಡ್ಕೊಂಡಿಟ್ಟು ಮತ್ತು ಎಲ್ಲಕ್ಕೂ ಹೋಗಕ್ಕಲ್ಲ, ಹಾಸ್ಪಿಟ್ಲಿಗೆ ಇಲ್ಲಿ. ಹಾಂ, ಇಲ್ಲೇ ಯೋಚನೆ ಮಾಡು. ಅಡಿಯ ಏನಾಗಲ್ಲ, ಕರೆಕ್ಟಾಗಿ ಹೇಳಪ್ಪ. ಇಲ್ಲ ಬೇರೆ ಕಡೆ, ಆ ಕಡೆ ಎಲ್ಲರೂ ಹೋಗೋಣ. ನೋಡಿ, ಈ ಥರನೇ ಇರೋದು ಇದು ಅಲ್ಲಿ ತನಕನೂ. ಹೌದಾ? ಯೋಚನೆ ಮಾಡು. ಇಲ್ಲಿಂದ ಒಂದು 1 ಕಿಲೋಮೀಟರ್ನ ಅಲ್ಲಿ ತನಕ ಹಂಗೆ ಇದೆ. ನಿಧಾನಕ್ಕೆ ಕುತ್ಕೊಂಡು ಹೋಗ್ಬೇಕು. ಆ ಥರ ಆಗುತ್ತೆ. ಆದರೆ ಏನು ಮಾಡ್ತೀಯಾ? ಹೋಗೋಣ. ನಿಂಗೆ ಸುಸ್ತಾದಾಗ ಹೇಳು ಆಯ್ತಾ? ಆಲ್ರೆಡಿ ಸುಸ್ತಾಯ್ತು ನಿನಗೆ, ನಂಗೆ ಗೊತ್ತಾಯ್ತು. ಹಾಂ, ಏನಪ್ಪ? ಹಾಂ, ದಮ್ಮ ಇದೆಯಲ್ಲ ಇದು. ಬೀಡಿ ಸೇದೋದು ಬಿಟ್ಟಿದ್ರೆ ದಮ್ಮ ಎಲ್ಲ ಕಡಿಮೆ ಆಗುತ್ತೆ. ಸುಮ್ಮನೆ ಯಾವ ಕಥೆ ಹೊಡಿಬೇಡ. ನೋಡಿ ಗೈಸ್, ಈ ಥರ ಇದೆ. ಇದನ್ನ ಹತ್ಕೊಂಡು ಹೋಗ್ಬೇಕು ನಾವು. ಲಾಸ್ಟ್ ಟೈಮ್ ನನ್ನ ಬೆಂಗಳೂರು ಫ್ರೆಂಡ್ಸ್ ಜೊತೆ ಬಂದಿದ್ದು. ಅದೇ ಈಗ ನಮ್ಮ ಅಪ್ಪ ಜೊತೆ ಹೋಗ್ತಿದ್ದೀನಿ. ಆಗುತ್ತಾ? ತಳ್ಳ, ಹಿಂದೆ ಇಟ್ಕೊಂಡು ಹಿಂಗೆ ತಳ್ತೀನಿ ನಡಿ. ನೀನು ಆರಾಮಾಗಿ ಹಿಂಗೆ ಹೋಗು. ತಳ್ಳ. ನಮ್ಮ ಅಪ್ಪಂಗೆ ಹೆಚ್ಚು ಕಮ್ಮಿ ಒಂದು 10 ಸ್ಟೆಪ್ಪಿಗೂ ಕೂರಿಸ್ಬೇಕಾ ಅಂತ. ಸ್ಟಾರ್ಟಾಗಿ ಈಗ ಸಿಲೋಡಿ 50 ಮೀಟ್ರು ಹತ್ತಿಲ್ಲ ನಾವಿನ್ನು, ಇಷ್ಟಕ್ಕೆ ಸುಸ್ತಾಗಿ ನಮ್ಮಪ್ಪ ಒಂದ್ಸಪ ಟೈಮ್ ಸಖತ್ ನಡೀತಿದ್ರಲ್ಲ, ಅದನ್ನು ಈಗಲೂ ಹಂಗೆ ನಡಿಬೋದು ಅಂತ ಅನ್ಕೊಂಡಿದ್ದಾರೆ. ಹಾಂ, ಯಾಕಪ್ಪ ನೀನು ಯಾಕೆ ಹಂಗೆ ನಿಂತ್ಕೊಬಿಟ್ಟೆ? ಹಾಂ, ಆಗ್ತಾ ಇಲ್ವಾ ಗೈಸ್? ಬೇಡ, ಅಲ್ಲಿ ಹೋಗೋಣ ಅನ್ಕೊಂಡೆ, ಯಾಕೋ ಸರಿ ಅನ್ನಿಸ್ತಿಲ್ಲ. ಕೆಳಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಗೈಸ್, ಹಂಗೆ ಗಾಡಿಲೇ ಸುತ್ತಿಸ್ಬಿಡ್ತೀನಿ. ಅಯ್ಯೋ ಕರ್ಮ. ಬೇಡ ಬಾ, ಮತ್ತು ನನಗೆ ಕಷ್ಟ ಆಗುತ್ತೆ ಆಮೇಲೆ. ನೀನು ಆಮೇಲೆ ಅಲ್ಲೇ ಕುತ್ಕೊಬಿಟ್ರೆ ಏನು ಮಾಡೋದರ್ಗ? ಇದೇ ಥರ ಅಲ್ಲ ದಾರಿ ಇರೋದು. ಹಾಂ, ನೀನು ಇಲ್ಲೇ ಉಸಿರು ಹಿಂಗೆ ಇಟ್ಕೊಂಡ್ರೆ ಹಾಂ, ನಿಧಾನ ಹೋಗೋಣ. ಮತ್ತು ರಾತ್ರಿ ಅದೊಂದು ತಾಪತ್ರ, ನಿಂಗೆ ಜ್ವರ ಬಂದ್ಬಿಟ್ರೆ ಏನು ಮಾಡ್ತೀಯಾ? ಜ್ವರ ಬರಲ್ಲ. ಇದತ್ತು ನನಗೆ ಸುಸ್ತಾಗ್ತದೆ ಇಷ್ಟು ಹತ್ತಕ್ಕೆ, ಇನ್ನು ನಮ್ಮ ಅಪ್ಪಾಜಿ ಸುಸ್ತಾಗಲ್ವಾ? ಅದಕ್ಕೆ ನೋಡಿ, ನಮ್ಮಪ್ಪ ಎದೆಗಿದೆ ಎಲ್ಲ ಇಟ್ಕೊಂಡು ನನಗೆ ಎದೆ ನಿಂತೋಗೋ ಥರ ಮಾಡ್ತೈತೆ. ಬೇಡ ಅಂದರೆ ಹಿಂಗೆ ಹೋಗ್ಬಿಡ್ಬೋದು. ದಿಸ್ ಇಸ್ ಅ ಸೆಕೆಂಡ್ ಬ್ರೇಕ್ ಫಾರ್ ಅಸ್ ಗೈಸ್, ನಾಟ್ ಫಾರ್ ಮೀ, ಟು ಮೈ ಫಾದರ್. ಸೆಕೆಂಡೇ ಬ್ರೇಕ್ ಇದು. ಅಲ್ಲಿ ತನಕ ಹತ್ಬೇಕಂದ್ರೆ ಇನ್ನೂ ಕಡಿಮೆ ದೂರ, ಇನ್ನೂ ತುಂಬ ದೂರ ಇದೆ. ಅಲ್ಲಿ ತನಕ ಹೋಗ್ಬೇಕಂದ್ರೆ ನಮ್ಮ ಅಪ್ಪಂಗೆ ಇನ್ನೂ 30 ಬ್ರೇಕ್ ತಾಳ್ಬೇಕು. ಇನ್ನು ಯಾಕಪ್ಪ, ಇಲ್ಲಿಂದ ಇಲ್ಲಿಗೆ ಹತ್ತಕ್ಕೆ ಇನ್ನೊಂದು ಬ್ರೇಕ್ ತಗೊಂಡಿದ್ದೆ. ಇನ್ನು ಅಲ್ಲಿಂದ ಇಲ್ಲಿಂದ ಅಲ್ಲಿ ತನಕ ಒಂದು ಬ್ರೇಕು, ಮತ್ತು ಅಲ್ಲಿಂದ ಅಲ್ಲಿ ತನಕ ಬೇಕು, ಅಲ್ಲಿಂದ ಬೆಟ್ಟ ಚಿಕ್ಕಪಟ್ಟ ಹತ್ತಿ ಇಳಿದೀವಿ ಕಾಣೋ. ದೊಡ್ಡ ಎಮ್ಮೆ ಹಸುಲಕ್ಕೆ ಎತ್ತುಗಳಿಗೆಲ್ಲ ಹುಲ್ಲು ತರಕ್ಕೆ ಹೋಗ್ತಾ ಇರ್ತಾರೆ. ಇದೊಂದು ಲೆಕ್ಕನ? ಇದೊಂದು ಲೆಕ್ಕ ಅಲ್ಲ. ಆ ಏಜ್ ವಯಸ್ಸು ಬೇರೆ, ಈ ವಯಸ್ಸು ಬೇರೆ. ಅವಾಗ ಆಗ್ತಿತ್ತು, ಇವಾಗ ಆಗಲ್ಲ. ಹೇಳು, ಇನ್ನು ವಯಸ್ಸು ಬಂದರೆ ನನಗೂ ಆಗಲ್ಲ. ಉಪ್ಸ ಅಲ್ಲ, ಬೀಡಿ. ನೀನು ಜಾಸ್ತಿ ಸೇರ್ತೀಯ ಅನ್ನು. ಡೈಲಿ ಒಂದು 7-8-10 ಸೇದಿದ್ರೆ ಹಂಗೆ ಆಗೋದು, ಇದೇ ಆಗೋದು. ಡಾಕ್ಟ್ರ್ ಟೆಸ್ಟ್ ಮಾಡೇ ಹೇಳಿ, ಡಾಕ್ಟ್ರ್ ಏನೂ ಇಲ್ಲ ಅಂತಲೇ ಹೇಳಿ. ಸುಮ್ಮನೆ ಕತೆ ಹೊಡಿಬೇಡ. ಕಫ ಆಗಿದೆ ಜಾಸ್ತಿ, ಇದು ಬೀಡಿ ಸೇದಿದ್ರೆ ಬಿಡಿಸಿ ಅಂತೆಲ್ಲ ಹೇಳಿದ್ರು ಅವರೇ. ನೀನು ಒಳ್ಳೆ ಇಂಟರ್ನೆಟ್ ಸ್ಕ್ಯಾನ್ ಮಾಡಿಸಿದ್ದು ಹೇಳಿ. ಇಲ್ಲಿಂದ ಇಲ್ಲಿಗೆ ಬರೋಕೆ ಇನ್ನೊಂದು ಬ್ರೇಕ್ ತಾಳುತ್ತೆ ಅಂತಂದೆ, ಹಂಗೆ ತಗೊಂಡು ನಮ್ಮಪ್ಪ. ಗಾಯ್ಸ್ ಕೊನೆಗೂ ಕಷ್ಟ ಪಡ್ಕೊಂಡು ನಮ್ಮ ಅಪ್ಪಾಜಿ ಮೇಲೆ ಹತ್ಸಿ ಕರ್ಕೊಂಡೇ ಬಂದೆ ಗೈಸ್. ಹಿಂಗೆ ಹೋಗ್ಬೋದು ಬಾ, ಚೆನ್ನಾಗಿರುತ್ತೆ ನೋಡೋಕ್ಕೆ ಜಾಗ. ಇದ್ದಿದೆಯಲ್ಲ ಗೈಸ್, ಈ ಜಾಗದಲ್ಲಿ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿರುತ್ತೆ. ಪಾಪ ನಮ್ಮ ಅಪ್ಪ ಸುಸ್ತಾಗೋಯ್ತು. ಹೆಂಗೆ ಅನಿಸಪ್ಪ? ವಾಯ್ಸೇ ಬರ್ತಾರೆ ನಮ್ಮ ಅಪ್ಪಾಜಿದು ನೋಡಿ. ವಾವ್,
ವ್ಯೂ ಪಾಯಿಂಟ್ ನಿಮಗೆ ತೋರಿಸ್ತೀನಿ ನೋಡಿ ಈಗ ಹೆಂಗಿದೆ. ಇದೇ ರೀಸನಿಗೋಸ್ಕರ ಈ ಕಡೆ ಕರ್ಕೊಬಂದಿದ್ದು. ಬಿಸಿಲಿರುತ್ತೆ ಈ ಜಾಗದಲ್ಲಿ, ಯಾಕಂದರೆ ಸ್ಟೇಗೆ ಆ ಕಡೆ ಇರೋದು. ನೋಡಿ ಈಗ ಟ್ರೆಕ್ಕಿಂಗ್ ಇದು ಲಾಂಗ್ ಟ್ರೆಕ್ ಮಾಡ್ತಾರಲ್ಲ ಅವರಿಗೆಲ್ಲ ಇದು ಆಗಲ್ಲ, ಇದು ತುಂಬ ಹತ್ರ ಸಣ್ಣದಿದೆ. ಬಟ್ ಶಾರ್ಟ್ ಟ್ರೆಕ್ ಮಾಡ್ತಾರಲ್ಲ ಅಂಥವ್ರಿಗೆ ಇದು ಇಲ್ಲಿ ನೋಡಿ ಹೆಂಗಿದೆ. ಇದು ಹೆಂಗಿತ್ತಪ್ಪ ಅಲ್ಲಿ ಕೂರಾಗ ಅಲ್ಲಿ ಅದ್ರ ಹತ್ರ ಅಲ್ಲಿ ನೆರಳಲ್ಲಿ ಇದಾನ ನೋಡ್ಕೊಂಡು ಕೂರ ಆಗಿವಿ ಇದತ್ತು. ಅದು ಮನೆ ಅಲ್ಲ, ಹೋಮ್ ಸ್ಟೇ. ಹೋಗಿರ್ಬೋದು ಬೇಕಾದ್ರೆ, ದುಡ್ಡು ತಾಳ್ತಾರೆ. ಹೆಂಗಿದೆ ನೋಡಿ ಗೈಸ್, ವ್ಯೂ ಸಖತ್ತಾಗಿದೆ ಅಲ್ಲ. ವ್ಯೂನ ತೋರ್ಸೋಕ್ಕೆ ನಮ್ಮ ಅಪ್ಪಾಜಿನ ಕರ್ಕೊಂಬಂದೆ. ಇಷ್ಟೇ ಅಲ್ಲ ವ್ಯೂ, ಅಲ್ಲಿ ಬೆಟ್ಟ ಇದೆಯಲ್ಲ, ಬೆಟ್ಟ ಹತ್ಬೇಕು, ಕಲ್ಲು ಬಂಡೆದು. ಆ ಜಾಗನ ಹತ್ತಿದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ವ್ಯೂ. ಅಲ್ಲಿ ಮನೆ ಇದೆ ಕಣಪ್ಪ, ದೂರದ ಮೇಲಿಂದ ನೋಡಿದ್ರೆ ಹಂಗೆ ಅನ್ಸೋದು, ಹತ್ರದಿಂದ ಹೋದರೆ ಹಾಂ ಕೂರಂಗಿದ್ರೆ ಅಲ್ಲ ನೀ ಎತ್ಕೊಂಡ ಇದೇ ಪ್ರಾಬ್ಲಮ್. ಅದಕ್ಕೆ ಹೇಳ್ತಿರೋದು, ಸಿಗರೇಟು ಬೀಡಿ ಸೇದೋದು ಕಡಿಮೆ ಮಾಡಿದ್ರೆ ಅವೆಲ್ಲ ಕರೆಕ್ಟ್ ಆಗುತ್ತೆ. ನೀವು ಇದೇ ಪ್ರಾಬ್ಲಮ್ ಅಂತ ಎದೆ ಹಿಡಿತಿದ್ರೆ ಪದೇ ಸೇದಿದ್ಕೆ ಕಫ ಎಲ್ಲ ಹೋಗಿ ಆರಾಮಾಗಿರೋದಂತೆ ನಮ್ಮ ಅಪ್ಪ ಹೇಳ್ತಿರೋದು ನೋಡಿ. ಕಫ ಬರುತ್ತೆ ಹಂಗೆ ಹತ್ತರಷ್ಟು, ಮತ್ತೆ ಕಫ ರಾತ್ರಿ ಒಳಗೆ ಸ್ಟೋರ್ ಆಗಿರುತ್ತೆ ಅದು. ಆ ಜಾಗ ಇದೆಯಲ್ಲ ಗೈಸ್, ಆ ಜಾಗ ಇರೋದು ಕಂಪ್ಲೀಟಾಗಿ ಒಂದು ಊರು. ಐ ಹರ್ಡ್ ಸಮಥಿಂಗ್ ಗೈಸ್, ದಟ್ ಸೈಡ್ ಗೈಸ್, ಐ ಹರ್ಡ್ ಸಮಥಿಂಗ್. ಏನೋ ಶಬ್ದ ಆಯ್ತು ಆ ಕಡೆಗೆ. ಬಾಯ್ಲಿ ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ನಮ್ಮ ಕೈ ಇಟ್ಕೊಂಡು ಹೋಗ್ತಿತ್ತು, ಈಗ ನಮ್ಮ ಅಪ್ಪನ ಕೈ ನಾವು ಇಟ್ಕೊಂಡು ಹೋಗ್ತಿದ್ದೀವಿ. ಕೂರಿಲ್ಲಿ ಗ್ಯಾಸ್ ಅಲ್ಲಿ ನೋಡಿ, ಆ ಜಾಗದಲ್ಲಿ ಅಲ್ಲೊಂದು ಫೈರ್ ಆಗ್ತದೆ ನೋಡಿ, ಬೆಂಕಿಯನ್ನು ಹಚ್ಚಿದ್ದಾರೆ. ಮತ್ತು ಇದೆಲ್ಲ ಸಣ್ಣ ಪುಟ್ಟ ಹೋಮ್ ಸ್ಟೇಗಳು, ಅದು ಸಣ್ಣ ಪುಟ್ಟ ಹಳ್ಳಿಗಳು ಗೈಸ್ ಅವೆಲ್ಲ. ಬೇಕೆ ಕುರಿ ಕಾಯಕ್ಕೆ ಹೋಗ್ತೀವಲ್ಲ, ಕಾಡು ಕರ್ಕೊಂಡು ತೊಗೊಂಡು ಹೋಗ್ತೀವಲ್ಲ, ಹೊಡ್ಕೊಂಡು ಹೋಗ್ತೀವಲ್ಲ. ಯಾವಾಗ ಊರಲ್ಲಿದ್ದಾಗ ಬೆಟ್ಟ ಮೇಲೆ ಈ ಥರ ನೀರು ಸಿಕ್ಕಿದ್ರೆ ಸಾಕು ನಮಗೆ. ಬಗ್ಗದು ಕುಡಿಯೋದು ಬಟ್ಟೆ ಹಾಕ್ಕೊಂಡು. ಈ ಥರ ನೀರುಗಳ ನೀರು ಹೌದು, ಈ ಸಿಕ್ಕೋದೇ ಹೆಚ್ಚು. ವಯಸ್ಸು 18-19 ವರ್ಷ ಆಗಿತ್ತು. ಅದು ನಮಗೆ ಚಿಕ್ಕ ವಯಸ್ಸು. ಹಿಂಗೆ ದೊಡ್ಡದಾ? 100 ಮೇಕೆ ಇತ್ತು. ಮಾರ್ಕೊಂಡು ತಿನ್ಬಿಟ್ರಿ? ಮಾರಲಿಲ್ಲ. ಏನಾಯ್ತು? ಹೋಯ್ತಾವು. ಹೆಂಗೆ ಹೋಗುತ್ತೆ? ಕಾಯಿಸ್ತಾ ಇದೆ. ಯಾರು ನಿಮ್ದ ಬೇರೆಯವ್ರದ? ಕುರಿ ಇತ್ತು. ನಿಮ್ದ ಬೇರೆಯವ್ರದ? ನೀನು ಸುಳ್ಳು ಹೇಳಿದ್ರೆ ಇವ ಅಮ್ಮಂಗೆ ವಿಡಿಯೋ ತೋರಿಸ್ತೀನಿ. ನೀನು ಸುಳ್ಳು ಹೇಳ್ತಿದ್ರೆ ವಿಡಿಯೋ ತೋರಿಸ್ದಾಗ ಹೇಳುತ್ತೆ ಅಮ್ಮ. ಇರ್ಬೇಕನ ನಮ್ಮ ಚಿಕ್ಕಪ್ಪಲ್ಲ ನಾನು ಸಾಕಿರೋದು ಸಣ್ಣ ಮಗುವಿಂದ. ಟೀಚರು, ಹೆಡ್ ಮಾಸ್ಟ್ರು. ನಿಮ್ಮಪ್ಪ? ನಮ್ಮಪ್ಪ ಮಿಲ್ಟ್ರಿಗೆ ಹೋಗಿತ್ತಾ? ರಿಟೈರ್ಡ್ ಆಗಿ ಓದಿಸ್ತಾರಂತ ಕರ್ಕೊಂಡು ಹೋದವ ನಮ್ಮ ಚಿಕ್ಕಪ್ಪ. ಮೇಕ್ಕಾಯಕ್ಕೆ ಬಿಟ್ಟಿದ್ದೀನಿ ಅವನು ಕಳ್ಳ. ಓದಿಸ್ತೀನಿ ಅಂತ ಕರ್ಕೊಂಡೋಗಿ ಓದಿಸ್ಕೊಂಡು. ಗೈಸ್ ಇಲ್ಲಿಂದ ಒಂಚೂರು ಒಳಗೆ ಹೋಗ್ಬೇಕು. ಒಳಗಿಂದ ಹೋದ್ರೆ ಆ ಕಲ್ಬಂಡೆ ಹತ್ತಕ್ಕೆ ಚಾನ್ಸ್ ಸಿಗುತ್ತೆ. ಹತ್ತಿದ್ರೆ ಅಲ್ಲಿ ಹೋದ್ರೆ ಫುಲ್ ಬಿಸಿಲು ಕಣಪ್ಪ, ನೆರಳಿರಲ್ಲ. ಛತ್ರಿ ಇದೆ ಗೈಸ್, ಛತ್ರಿಯಲ್ಲಿ ಹೆಂಗೋ ಮೇಂಟೈನ್ ಮಾಡ್ಬೋದು. ನೋಡ್ಕೊಂಡು ಹೋಗ್ತಿದ್ವಿ. ಅಲ್ಲಿ ಕಾಣ್ತಿದ್ವಿ ನೋಡಿ ಆ ಜಾಗ. ಇದು ನಿನಗೆ ಒಂದು ಟೈಮಲ್ಲಿ ಒಂದು ಲೆಕ್ಕ ಇರಲಿಲ್ಲ, ಈಗ ಇದೇ ಒಂದು ಲೆಕ್ಕ ನಿನಗೆ. 12 ಗಂಟೆಗೆಲ್ಲ ಮನೆಗೆ ಬಂದು ಬಿಡ್ತೀವಿ. 12 ಗಂಟೆಗೆ ಮನೆಗೆ ಬಂದು ದೊಡ್ಡ ದೊಡ್ಡ ಬೆಟ್ಟ ಇದೆಯಾ ಲೆಕ್ಕಕ್ಕನೋ ಇದು. ಈಗ ನನಗೆ ಇದು ಬಂತಲ್ಲ, ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಮಣ್ಣಿ ನೋವು ಇತ್ತು, ಮಣ್ಣಿ ನೋವು ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಆರಾಮ ಹತ್ಬೋದು. ಇಲ್ಲೇ ಉಸಿರಾಟ ನೋಡಿ. ಈ ಜಾಗ ಹಿಂಗೆ ಹತ್ಕೊಂಡು ಹೋಗ್ಬೇಕು. ಇದೇನು ಹಿಂಗಿಲ್ಲ, ಇದು ಇಷ್ಟೇ ಪಕ್ಕದಲ್ಲೇ ಇರೋದು ಜಾಗ, ಆರಾಮಾಗಿ ಹತ್ಬೋದು. ಕೂರ್ತೀವಿ ಒಂದು ಸ್ವಲ್ಪ ಹೊತ್ತು. ಕೂರಂಗಿದ್ರೆ ಕೂರಿ ಇಲ್ಲಿ. ಅಯ್ಯೋ, ನಾವು ಬೆಟ್ಟ ಹತ್ತೋಕ್ಕಿಂತ ನಮ್ಮ ಅಪ್ಪಾಜಿನ ನೋಡ್ಕೊಳ್ಳೋದೇ ಜಾಸ್ತಿ ಆಗೋಗ್ಬಿಟ್ಟಿದ್ದೆ ಗುರಿ ವಿಡಿಯೋದಲ್ಲಿ. ಏನಪ್ಪ ಏನು ನೋಡ್ಕೊಳ್ಳೋದೇ ಆಗೋಗ್ಬಿಡ್ತೀವಿ ವಿಡಿಯೋ ಪೂರ್ತಿ. ಏನು ಬೆಟ್ಟ ಇರೋದು ನಿಮ್ಮೂರಲ್ಲಿ? ಈ ಥರ ದಾರಿನಿಲ್ಲ, ಹಿಂಗಿರ್ತದೆ. ಹಿಂಗಿದ್ರೆ ಹೆಂಗೆ ಹತ್ಬಿಡ್ತೀಯಾ? ಹಿಂಗಿತ್ತನು ಹಿಂಗೆ ಏನಿಲ್ಲ, ಹೋಗೋದು ಬೆಟ್ಟಗಳು ಹಂಗಿತ್ತು. ಆ ಥರ ಈ ಬೆಟ್ಟ ಹತ್ತಿ ಕೆಳಗಡೆ ಇಳಿದು ಹುಲ್ಲು ಕೊಯ್ಕೊಂಡು ಕಟ್ಕೊಂಡು ಎತ್ಕೊಂಡು ಅಲ್ಲಿಂದ ಹಿಂಗೆ ಹಾಕೊಂಡು ಕಟ್ಕೊಂಡು ಎತ್ಕೊಂಡು ಹೋಗ್ಬೇಕು. ಆರಾಮಾಗಿದ್ಯಾ? ಹೋಗೋಣ. ಇಷ್ಟೇ ಎಷ್ಟೇ? ಹಿಂಗೆ ಹೋಗಲ್ವಾ? ಅಲ್ಲಿ ಅಷ್ಟೇ, ಅಲ್ಲಿ ಮೇಲೆ ಹತ್ಬೇಕು. ಅದು ಹತ್ತತ್ಯಾ? ಬಾರ. ಈಗ ಆರಾಮಾಗಿ ರೆಸ್ಟ್ ಆಯ್ತಾ? ಚೆನ್ನಾಗಿ ಮಾತಾಡಿದ್ದು. ಕಣಪ್ಪ, ರೆಸ್ಟ್ ಮಾಡಂಗಿದ್ರೆ ಮಾಡು ಒಂದು ಸ್ವಲ್ಪ ಹೊತ್ತು. ಮತ್ತೆ ಆ ಕಡೆ ಹೋದ್ರೆ ಫುಲ್ ಬಿಸಿಲು ಬರುತ್ತೆ. ಬೇಸಿಲು ನೋಡಿ ಈ ಥರ ಇದೆ ಈ ಜಾಗ. ಈ ಜಾಗದಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತೀವಿ. ಹೆಂಗೆ ಅನ್ನಿಸ್ತು ಗೈಸ್ ನಮ್ಮ ಅಪ್ಪಾಜಿಯಲ್ಲಿ ಸ್ಟೋರಿ? ನನಗಂತೂ ಸುಳ್ಳು ಹೇಳ್ದಂಗೆ ಅನ್ನಿಸ್ತು. ಬಟ್ ಯಾರಿಗೂ ಗೊತ್ತು, ರಿಯಾಲಿಟಿ ಅವ್ರಿಗೆ ಗೊತ್ತಿರುತ್ತೆ. ನೋಡ್ಕೊಂಡು ಹೋಗಪ್ಪ ಅಕ್ಕಪಕ್ಕ.
ಏನಿರುತ್ತೆ ಅಂದರೆ ಇರುತ್ತೆ ಏನಾದ್ರು ಹಾವಿವು. ಸೊ ಇಲ್ಲಿಂದ ಒಂಚೂರು ಇದೇನು ಜಾಸ್ತಿ ದೂರ ಇಲ್ಲ, ಹತ್ರನೇ ಇರೋದು. ಇದನ್ನ ದಾಟಿದ್ರೆ ಡೈರೆಕ್ಟಾಗಿ ನಮಗೆ ಬಂಡೆ ಸಿಗುತ್ತೆ. ಆ ಬಂಡೆ ಹತ್ತಬೇಕು. ಬಂಡೆ ಹತ್ತೋ ಸ್ವಲ್ಪ ಕಷ್ಟ ಇರುತ್ತೆ. ನಮ್ಮ ಅಪ್ಪಾಜಿಗೆ ಹತ್ಸಲ್ಲ ನಾನು, ಸಿಕ್ಕಾಪಟ್ಟೆ ಟಫ್ ಇರುತ್ತೆ ಆ ಬಂಡೆ ಹತ್ತಕ್ಕೆ. ಮಳೆಗಾಲದಲ್ಲಂತೂ ಹೆವಿ ಟಫು. ಲಾಸ್ಟ್ ಟೈಮ್ ನಾವು ಬಂದಿದ್ವಲ್ಲ, ನಮ್ಮ ಜೊತೆ ಒಂದಿಬ್ರು ಫ್ರೆಂಡ್ಸ್ ಬಂದಿದ್ರು ಗಾಯ್ಸ್. ನಾನು ಒಬ್ಬನೇ ಅಲ್ಲ, ನಾವು 7-8 ಜನ ಬಂದಿದ್ವಿ. ಅದರಲ್ಲಿ ಇಬ್ಬರು ಫ್ರೆಂಡ್ಸ್ ಮೇಲತ್ತಕ್ಕೆ ಫುಲ್ ಎದ್ರಕೊಂಡು ಕೆಳಗೆ ಇದ್ರು. ಹತ್ತಲಿಲ್ಲ ಅವರು. ನೋಡ್ಕೊಂಡು ಹೋಗ್ಬೇಕಣಪ್ಪ, ಜೇನ್ ಗೀನು ಇದ್ರೆ. ಇದಂತೂ ನಮ್ಮ ಅಪ್ಪಾಜಿಗೆ ನಾಳೆ ಅಷ್ಟಿಗೆ ಕಾಲು ಎಲ್ಲ ನೋವು ಬರುತ್ತೆ 100%. ಇಷ್ಟೇ. ಇದ್ರ ಮೇಲೆ ಹತ್ತಿದ್ರೆ ಬೆಸ್ಟ್ ವ್ಯೂ ಪಾಯಿಂಟ್ ನಮಗೆ ಕಾಣಿಸುತ್ತೆ ಗುರು. ಇದರಿಂದ ಇದೇ ಬಂಡೆ ಗಾಯ್ಸ್, ಕೆಳಗಿಂದ ತೋರಿಸಿದ್ನಲ್ಲ ಅದೇ ಬಂಡೆ ಇದು. ನೋಡೋಣಪ್ಪ, ರಾತ್ರಿ ಅವಾಗ ತೋರಿಸಿದ್ನಲ್ಲ ಇದೇ ಬಂಡೆ. ಹಾಂ, ಅವಾಗಲೇ ತೋರಿಸಿದ್ದು ಇದೇ ಬಂಡೆ. ಇದೆ ಕೆಳಗಿಂದ ನೋಡಿದ್ದೇನೆ ಗಾಯ್ಸ್. ಇಲ್ಲಿಂದ ನೀವು ವ್ಯೂ ನೋಡ್ಬೇಕಾ? ಬನ್ನಿ ಇಲ್ಲಿ ನೋಡಿ ವ್ಯೂ ಪಾಯಿಂಟ್ ಹೆಂಗಿದೆ ಇಲ್ಲಿಂದ. ಸಖತ್ತಾಗಿದೆ. ಬಟ್ ನೆರಳಿರಲ್ಲ ಗೈಸ್ ಈ ಜಾಗದಲ್ಲಿ. ನಮಗೆ ನೆರಳಿದ್ದಿದ್ರೆ ಚೆನ್ನಾಗಿರೋದು ಕೂರಕ್ಕೆ. ಬಟ್ ಈ ಜಾಗ ನೆರಳಿಲ್ಲ. ಇದೆಲ್ಲ ಹತ್ತಕ್ಕಾಗುತ್ತೇನಪ್ಪ ನಿಂಗೆ ಮೇಲಕ್ಕೆ? ಹತ್ತಿಸ್ಬೇಕಾದ್ರೆ ನಂಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಗುರು. ಎಲ್ಲಿ ಬಿದ್ದತ್ತು ಅಂತ ತಲೆ ತಿರುಗಿ ಬೀಳುತ್ತೆ ಅಂತ ಅನ್ನೋ ಥರ ಅನ್ಸುತ್ತೆ ನನಗೆ. ಭಯ ಆಗುತ್ತೆ. ಮೇಲೆ ಬಂದಿದ್ದ ತಕ್ಷಣ ಸಿಕ್ಕಾಪಟ್ಟೆ ಗಾಳಿ ಇದೆ ಗುರು ಈ ಜಾಗದಲ್ಲಿ. ಗಾಳಿ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ನನಗೆ ಮೈಕ್ ಬೇರೆ ತಂದಿಲ್ಲ, ವಾಯ್ಸು ಹೆಂಗೆ ಕೇಳಿರ್ತೋ ಸೀರಿಯಸ್ಲಿ ಗೊತ್ತಿಲ್ಲ. ಇಲ್ಲೇ ಕೂರನ್ ಬಾರಪ್ಪ. ಹಾಂ, ಕೂರಿಲ್ಲೇ. ಮಲ್ಕೊಳ್ಳಲ್ವಾ ಗಾಯ್ಸ್? ಇಲ್ಲಿ ಆರಾಮಾಗಿ ಮಲ್ಕೋಬೋದು ಅಂತ ನಮ್ಮ ಅಪ್ಪಾಜಿಗೆ ಹೇಳಿದ್ರೆ ನಮ್ಮಪ್ಪ ಮಲ್ಕೊಳ್ಳಲ್ಲ ಅಂತ ಇದೆ. ಎಲ್ಲೆಲ್ಲಿ ಬೇಕಲ್ಲ ಮಲಗಬಾರ್ದು ಅಂತ. ಇಲ್ಲ ನಮ್ಮ ಅಪ್ಪಾಜಿ ಕೇಳ್ತಾನೆ ಇಲ್ಲ. ಅಲ್ಲೂ ಮೇಲೆ ಹೋಗ್ಬೋದು ಇನ್ನೂ ಒಂಚೂರು. ಒಂಥರ ಮಜಾ ಇದೆ ಇಲ್ಲಿ. ಹಂಗೆ ಭಯ ದೆವ್ವಾಗಿವ ಬಂದು ಮೆಟ್ಕೊಬಿಡುತ್ತೆ ಮೈ ಮೇಲೆ ಅಂತ. ಅದಕ್ಕೆ ಮಲ್ಕೊಳ್ಳಲ್ಲ ಇಲ್ಬೇಕು ಅಲ್ವಾ? ಏನಾಗಲ್ಲ ಬಾಯಲ್ಲಿ. ದೂರ ಬಂದಲ್ಲ ನಿಂಗೆ ಏನು ಅನ್ನಿಸ್ತೈತೆ ಈಗ ಇದನ್ನೆಲ್ಲ ನೋಡಿ? ಹಾಂ, ನೋಡಿಲ್ವಲ್ಲ. ಹಾಂ, ಏನು ಅನ್ನಿಸ್ತೈತೆ ತಲೆಯಲ್ಲಿ? ಏನು ಓಡ್ತಾ ಇದೆ ನಿನ್ನ ತಲೆಯಲ್ಲಿ ಈಗ? ಹಾಂ, ಏನು ಓಡ್ತಾ ಇದೆ? ಹಾಂ, ಆಮೇಲೆ ಈ ಪ್ಲೇಸ್ ಎಲ್ಲ ನೋಡೋಕ್ಕಾಗಲ್ಲ ಅಲ್ಲ ಕಣ. ಇದು ಈ ಥರದ್ದು ಇದೇ ಗೊತ್ತಿಲ್ವಲ್ಲ ನಮಗೆ. ಈ ಥರದ್ದೇ ಇದು. ಈ ಕಾಡಲ್ಲೆಲ್ಲ ಮನೆಯಲ್ಲಿರೋದು ಗೊತ್ತೇ ಇಲ್ಲ. ಚಿಕ್ಕಮಗಳೂರು ಬಿಟ್ಟರೆ ಇವೆಲ್ಲ ಇದು ಗೊತ್ತೇ ಇಲ್ಲ. ನಮ್ಮ ಅಪ್ಪವರೆಲ್ಲ ಸಿಟಿ ಬಿಟ್ಟು ಆಚೆಗೆ ಬಂದಿಲ್ಲ ಗೈಸ್, ಚಿಕ್ಕಮಂಗ್ಳೂರಲ್ಲಿ. ಹಂಗಾಗಿ ಅವ್ರಿಗೆ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ. ನಾವು ಎಕಡೆಯಿಂದ ಬಂದ್ವು ನನಗೆ ಗೊತ್ತಾಗ್ತಿಲ್ಲ ಗುರು. ಈ ಕಡೆ ಆ ಕಡೆ ಬಂದ್ವಾ, ಹಿಂಗಾಸ್ ಬಂದ್ವಾ ಒಂದು ನನಗೆ ಐಡಿಯಾ ಇಲ್ಲ. ಹತ್ತದ್ಮೇಲೆ ಇದ್ರ ಬಂಡೆ ಹತ್ಬೇಕಾದ್ರೆ ಫುಲ್ ಜಿಂಕೆ ಆಗ್ಬಿಟ್ಟಿದೆ ಗೈಸ್. ಪಟ 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 ಅಂತ ಹತ್ತೈತೆ ಬೇಗ ಬೇಗ. ಸಡನ್ನಾಗಿ ಈ ವ್ಯೂನ ನೋಡಿ ಫುಲ್ಲು ಒಳಗೆ ಬಾಡಿ ಒಳಗೆ ಎಲ್ಲ ಸೆಲ್ಸ್ಗಳು ಆ್ಯಕ್ಟಿವೇಟ್ ಆಗಿಬಿಟ್ಟು ಫುಲ್ಲು ಜೋರಾಗಿ ಹತ್ತುತ್ತದೆ. ವಾವ್, ವೀಕೆಂಡ್ ಬಂದರೆ ಇಲ್ಲಿಗೆ ಜಾಸ್ತಿ ಕ್ರೌಡ್ ಬರ್ತಾರೆ ಅನ್ಸುತ್ತೆ ಸಂಜೆ ಟೈಮಲ್ಲಿ. ಇದು ಬೆಟ್ಟ ಹಿಂಗೆ ಹೋಗ್ತಾ ಇದ್ರೆ ಇದು ಡೆಡ್ ಎಂಡ್ ಗುರು. ಇದ್ರಕ್ಕಿಂತ ಏನಿಲ್ಲ ಮುಂದೆ. ಕೂರ್ತೀಯ? ಒಂದು ಸ್ವಲ್ಪ ಕೂರಂಗಿದ್ರೆ ಕೂರು. ಬೇಡ, ನಿಧಾನಕ್ಕೆ ಹೋಗಿ. ಇಲ್ಲೇ ಕೂರು ಹಿಂಗೆ. ಚಪ್ಪಲಿ ಇದಿದೆ ಅಲ್ಲಿ ನೋಡಿ ಎಷ್ಟು ಆಳ ಇದೆ. ಈ ಜಾಗದಿಂದ ಮುಂದೆ ಹೋಗೋಕೆ ಗಾಳಿ ವಿಂಡ್ ಪ್ರೆಷರ್ ಸಿಕ್ಕಾಪಟ್ಟೆ ಇದೆ ಗುರು. ಹಂಗಾಗಿ ಮುಂದೆ ಹೋಗೋಕ್ಕಾಗಲ್ಲ ನಾನು. ಓಕೆ ಗೈಸ್, ಇಷ್ಟೇ. ಇವಾಗ ನಾನು ನಮ್ಮ ಅಪ್ಪಾಜಿ ವಾಪಸ್ ಹೋಗ್ತಾ ಇದ್ದೀವಿ. ಖುಷಿ ಆಯ್ತಾನಪ್ಪ? ತುಂಬ ಖುಷಿ ಆಯಿತು. ಖುಷಿ ಆಯ್ತು. ಈಗ ನಮ್ಮ ಅಪ್ಪಾಜಿನ ಕೈ ಹಿಡ್ಕೊಂಡು ಇಳಿಸ್ಬೇಕು. ನಾನಂತೂ ಕೈ ಬಿಡ್ಬೇಡ ಇವತ್ತು, ಆಯ್ತಾ? ಕೈ ಹಿಡ್ಕೊಂಡು ಹೇಳಿ. ಅಲ್ಲೇ ಕಾಣ್ತೈತಲ್ಲ, ಕಾಣ್ತದೆ ನಿನಗೆ. ಕೈ ಬಿಡ್ಬೇಡ ಕಣಪ್ಪ, ನಿಧಾನ ಕೇಳಿ. ಇಲ್ಲಲ್ಲ, ಅಲ್ಲಿ ಇಳಿಬೇಕಾದ್ರೆ ಕಷ್ಟ ಆಗೋದು ನಿನಗೆ. ಇಲ್ಲಿ ಆರಾಮಾಗಿ ಇಳಿತೀಯ. ಶಬ್ದಕ್ಕೆ ಏನು ಮಾತಾಡ್ತಿದ್ದೆ ಕೇಳಿಸ್ತಾ ಇಲ್ಲ ಏನು? ಹಾಂ ಹಾಂ, ಅಲ್ಲಿ ಕೆಳಗೆ ಬಿಟ್ಟಿದ್ಯಾ ಅಂತ ನಾವು. ಅಲ್ಲಿ ಮಾತಾಡ್ತಾ ಇರೋ ಜಾಗದಲ್ಲೇ ಬಿಟ್ಟಿದ್ಯಾ ಅನ್ಸುತ್ತಲ್ಲ. ನೀನು ಕೈಯಲ್ಲಿ ಹಿಡ್ಕೊ ಬರಲಿಲ್ವಾ? ನೀನು ಮರ್ತು ಬಂದಿದ್ಯಾ ನೋಡು. ಅಲ್ಲಿ ಕೈಯಲ್ಲಿ ಇತ್ತಲ್ಲಪ್ಪ ನಿಂದು.
ಛತ್ರಿ ಏನು ಕಳ್ದೋಗುತ್ತೆ, ಕಳ್ದೋಗಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಯಾರು ಜನಗಳು ಬಂದ್ರೆ ಎತ್ಕೊಂಡು ಹೋಗ್ತಾರೆ ಅಂತ ಅನ್ಬೋದು. ಯಾವ ಜನಗಳೂ ಇಲ್ಲ ಇಲ್ಲಿ. ಹಿಂಗೆ ಕಳ್ದೋಗಕ್ಕೆ ಚಾನ್ಸೇ ಇಲ್ಲ. ದೇರ್ ಇಸ್ ನೋ ಚಾನ್ಸ್ ಗೈಸ್. ನೋಡಿ ಇಲ್ಲೂ ಇಲ್ಲ. ಇನ್ನೂ ಕೆಳಗಡೆನಾ? ನಡಿ ಗೈಸ್. ಈ ಜಾಗಕ್ಕೆ ಬರ್ತೀವಲ್ಲ ನಾವು ಸ್ವಲ್ಪ ಹುಷಾರಾಗಿ ಬರ್ಬೇಕು. ಏನಕ್ಕಂದ್ರೆ ಕರಡಿಗಳು ಜಾಸ್ತಿ ಇರ್ತವೆ, ಅದ್ ಬಿಟ್ರೆ ಕಳ್ಳರುಗಳು ಇರ್ತಾರೆ. ಜನ ಇರ್ದಿರೋಂಥ ಜಾಗ ಅಲ್ವಾ, ಬರೀ ಟೂರಿಸ್ಟ್ಗಳೇನೋ ಬಂದ್ರೆ ಮತ್ತೆ ಹೇಳಕ್ಕಾಗಲ್ಲ. ಅದಿರುತ್ತೆ. ಮತ್ತೆ ಜೇನುಳಗಳು ಇದ್ರೂ ಇರ್ತವೆ ಗೈಸ್. ಮರ ಹಿಡಿಬೇಕಾರೆ ಹುಷಾರಾಗಿ ಹಿಡಿಬೇಕು. ಮರ ಏನು ಶೇಕ್ ಆಗಿ ಜೇನುಳಗಳು ಬಂದ್ರೆ ಬಿ ಅವೇರ್ ಆಫ್ ದಟ್ ಥಿಂಗ್ಸ್ ಗೈಸ್. ಮತ್ತೆ ಒಬ್ಬೊಬ್ಬರೇ ಬರಬಾರ್ದು. ಮತ್ತೆ 4-5 ಜನ ಎಲ್ಲಿ ಇಲ್ಲೂ ಬಿಟ್ಟಿಲ್ಲ ಕಣಪ್ಪ ನೀನು. ಇಲ್ಲಿ ಕುಂತಿಲ್ಲ, ಇಲ್ಲೇ ಕೂತಿದ್ದು. ಎಲ್ಲಿ? ಇಲ್ಲಿ. ಇಲ್ಲೇ ಮೋಸ್ಟ್ಲಿ ನೀನು ಅಲ್ಲೇ ಕೆಳಗೆ ಬಿಟ್ಟು ಬಂದಿದ್ಯೇನೋ ಅಲ್ಲ? ಅಲ್ಲೇ ಬಿಟ್ಟಿರ್ತೀಯ ಪಕ್ಕ. ಮೇಲೆ ಹತ್ಬೇಕು. ಇಲ್ಲೇ ಕುಂತಿರೋದು. ಮೇಲೆ ಹತ್ಬೇಕಾರೆ ಇಟ್ಕೊಂಡು ಇರಲಿಲ್ಲ ತಾನೆ? ಇಲ್ಲ. ಇಲ್ಲ ಗೈಸ್. ಇಲ್ಲಿ ಗೈಸ್ ಎಷ್ಟು ನಿಶಬ್ದ ಇದೆ ಅಂದರೆ ಜಾಗ ಸಿಕ್ಕಾಪಟ್ಟೆ ನಿಶಬ್ದ ಇದೆ. ಈ ನೊಣಗಳ ಶಬ್ದ ಬರುತ್ತಲ್ಲ, ನೊಣಗಳ ಶಬ್ದನೇ ಎಷ್ಟು ಜೋರಾಗಿ ಕೇಳ್ತಾ ಇದೆ ಗೊತ್ತಾ? ನೊಣದು ಕಿರ್ರ್ ಅಂತ ಕ್ರಿಕೆಟ್ ಬರುತ್ತಲ್ಲ, ಕ್ರಿಕೆಟ್ ಶಬ್ದ ಅದಲ್ಲ. ಕ್ರಿಕೆಟ್ ಅನ್ನೋದೊಂದು ಹುಳ ಆಯ್ತಾ, ಅದ್ರ ಶಬ್ದ ಅಲ್ಲ. ನೊಣಗಳಿದೆ ಎಷ್ಟು ಶಬ್ದ ಬರ್ತಾಯಿದೆ. ಛತ್ರಿ ಏನಾರು ಸಿಗ್ತಾ ನಿಮಗೆ ಬರ್ತಾ ಈ ಕಡೆ? ಇಲ್ವಾ ಗೈಸ್? ಅಲ್ಲಿ ನಮ್ಮ ಅಪ್ಪನ ಅಲ್ಲೇ ಕೆಳಗೆ ಕೂರಿಸಿ ಬಂದಿದ್ದೀನಿ. ಎತ್ಕೊಂಡು ಹೋಗೋಣ. ಮತ್ತೆ ಅಲ್ಲಿ ಇನ್ನೊಂದು ಕಡೆ ಹೋಗಿ ಛತ್ರಿ ಬೇಕು ನಮ್ಮ ಅಪ್ಪಾಜಿಗೆ, ಇಲ್ಲಂದ್ರೆ ಸರಿ ಹೋಗಲ್ಲ. ಸೊ ತಗೊಳ್ಳೇಬೇಕಲ್ಲ ಛತ್ರಿ. ಮತ್ತೊಂದು ಸರಿ ಬರ್ತೀನಿ, ಲಾಸ್ಟ್ ಒಂದು ಅಟೆಂಪ್ಟ್ ಅಂತ ನೋಡ್ಕೊಂಡು ಹೋಗೋಣ. ಅಂದ್ಕೊಂಡಿದ್ದೆ ಈ ಜಾಗದಲ್ಲಿ ಬಿಟ್ಟಿದ್ದಾರೆ ಅಂತ. ಈ ಜಾಗದಲ್ಲಿ ಬಿಟ್ಟಿದ್ದಾರೆ ನಮ್ಮಪ್ಪ ಛತ್ರಿನ. ಇಲ್ಲಿ ನೋಡಿ, ಇಲ್ಲೇ ಬಿಟ್ಟಿದ್ದಾರೆ ಗುರು. ಓಕೆ ಬನ್ನಿ. ಯಾಕಂದರೆ ವೆದರು ಮಳೆ ಬರೋ ಥರ ಆಗಿದೆ. ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾದ್ರೆ ಅಂಬ್ರೆಲ್ಲ ಇರಬೇಕು. ಮತ್ತು ಮಳೆಯಲ್ಲಿ ನೆನೆಸ್ಕೊಂಡು ಕರ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಅಂಬ್ರೆಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗಿತ್ತು ಈಗ ಸದ್ಯಕ್ಕೆ. ಗಾಯ್ಸ್ ಫೈನಲಿ ನಮ್ಮ ಅಪ್ಪಾಜಿನ ಕರ್ಕೊಂಡು ಅಷ್ಟು ದೂರಕ್ಕೆ ಹತ್ತಿ ಇಳ್ದಾಯ್ತು ಗೈಸ್. ನಾವು ಲಿಟ್ರಲಿ ನಮ್ಮ ಅಪ್ಪ ಹತ್ತುತ್ತಾ ಇಲ್ವ ಅಂತ ಅಂದ್ಕೊಂಡಿದ್ದೆ. ಫೈನಲಿ ಸೇಫಾಗಿ ಹತ್ತಿ ಇಳ್ದೈತೆ. ಇಷ್ಟ ಆಗೈತೆ ಇವತ್ತಿನ ವೀಡಿಯೋ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ. ಮಜಾ ಆಯ್ತಾ? ಚೆನ್ನಾಗಿತ್ತಾ? ಸೂಪರ್. ನಮ್ಮ ಅಪ್ಪ ಹತ್ತಿದ್ ನೋಡಿ ನಮ್ಮ ಅಪ್ಪ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದೆ. ಈಗ ನೋಡ್ದಾ? ಬಾಯ್ ಬಾಯ್ ಗೈಸ್.